ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಹೆಲ್ದಿದು ಒಂದು ಪಲ್ಯ ಮಾಡಿ ತೋರಿಸ್ತೀನಿ, ಬನ್ನಿ. ತರಕಾರಿ ನಮ್ಮ ಮನೇಲಿ ಎಷ್ಟಿರುತ್ತೆ ಅಷ್ಟು ತರಕಾರಿ ಹಾಕಿ ಪಲ್ಯ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ, ವಯಸ್ಸಾದವರು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಒಂದು ಪಲ್ಯ ಮಾಡಿ ನೀವು ಟ್ರೈ ಮಾಡಿ ನೋಡಿ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಈ ಪಲ್ಯ ನಾನು ಎಷ್ಟು ಥರ ತೊಗೊಂಡಿದ್ದೀನಿ ಅಂದ್ರೆ, ಒಂದು ಬಟ್ಲು ಬೀನ್ಸು, ಒಂದು ಬಟ್ಲು ಕ್ಯಾರೆಟು, ಒಂದು ಬಟ್ಲು ಕ್ಯಾಬೇಜು, ಒಂದು ಬಟ್ಲು ಆಲೂಗಡ್ಡೆ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೊಟೊ, ಒಂದು 4 ಕೆಂಪು ಮೆಣಸಿನ್ಕಾಯಿ. ಇದು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಒಂದೇ ಒಂದು ವಿಸಿಲ್ ಹಾಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಒಗ್ಗರಣೆ ಹಾಕೋಣ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ, ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಕಡಲೆಬೇಳೆ ಇದ್ರೇ ಪಲ್ಯ ಸೂಪರಾಗಿ ಆಗೋದು. ಇವಾಗ ನಾನು ಈ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು 4 ಒಣ ಮೆಣಸಿನ್ಕಾಯಿ ತೊಗೊಂಡಿನಲ್ವ, ಅದನ್ನ ಇವಾಗ ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕೋಣ. ನಾನು ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಎಣ್ಣೆ ಬೇಕಂದವರು ಜಾಸ್ತಿ ಹಾಕೋಬೋದು, ನಾನು ಸ್ವಲ್ಪ ಸಾಕು, ಮಕ್ಕಳು ವಯಸ್ಸಾಗೋರು ತಿಂತಾರಂತೆ. ನಾನು ಕಮ್ಮಿ ಎಣ್ಣೆ ಹಾಕಿ ನಾನು ಒಗ್ಗರಣೆ ಹಾಕಿದ್ದೀನಿ. ಒಂದು 2 ಕಡ್ಡಿ ಕರಿಬೇವು. ನೋಡಿ, ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಸ್ವಲ್ಪ ಪಲ್ಯ ಗಮ್ಮಂತ ಸ್ಮೆಲ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆಗುತ್ತೆ. ನೋಡಿ, ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ತರಕಾರಿನೂ ನಾನು ತೋರಿಸಿದ್ಮೇಲೆ ಎಲ್ಲ ತರಕಾರಿನೂ ಹಾಕ್ತಾಯಿದ್ದೀನಿ. ನೋಡಿ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಕೋಸು. ಇವಾಗ ಇದನ್ನು ಹಾಕಬೇಕು. 1 ಸ್ಪೂನ್ ಆಗೋಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ನೀಟಾಗಿ ಈ ಥರ ತಿರುಕೊಳ್ಳೋಣ. ಸ್ವಲ್ಪ ಎಣ್ಣೆಲೇ ಅರ್ಧ ಫ್ರೈ ಆಗಬೇಕಿದು, ಅಂದ್ರೆ ತುಂಬ ಚೆನ್ನಾಗಿರೋದು. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬಾರ್ದು. ಈ ಥರ ನಾನು ಒಂದೇ 1 ನಿಮಿಷದಿಂದ ಈ ಥರ ಎಣ್ಣೆ ಫ್ರೈ ಆಗೋಕ್ಕೆ ಬಿಡ್ತೀನಿ. ಈ ಥರ ಒಂದು ಮಾಡಿ ನೋಡಿ, ನೀವು ಪಲ್ಯ ಹೆಂಗೆ ಸಖತ್ತಾಗಿರುತ್ತೆ. ರಸಮ್ಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ರಸಮ್ ಇದ್ದರೆ ಸಾಕು, ಅದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಪಲ್ಯ ಸೂಪರಾಗಿರುತ್ತೆ. ಈ ಥರ ಎಲ್ಲ ನೀವು ಯಾವ ಥರ ಇರುತ್ತೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇದು 1 ನಿಮಿಷ ಆಗಲಿ, ಇದು ಬೇಳೆ. ನೋಡಿ, ಇವಾಗ 1 ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಮಾತ್ರ ಹಾಕೋದು ಮಿಸ್ ಮಾಡಬೇಡಿ. ಚಾಟ್ ಮಸಾಲ ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟ್ ಇರುತ್ತೆ. 1 ಸ್ಪೂನಷ್ಟು ಚಾಟ್ ಮಸಾಲ, ಆಮೇಲೆ ಪೆಪ್ಪರು, 1 ಸ್ಪೂನು ಪೆಪ್ಪರ್ ಪೌಡ್ರ್. ಇವಾಗ 1 ಸ್ಪೂನ್ ಆಗೋಷ್ಟು ಉಪ್ಪು. ನೀವು ಪಲ್ಯ ಮಾಡಾದಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕು, ಖಾರ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವು ತಿರುಗಿಬಿಟ್ಟು. ಇವಾಗ ನಾನು ಇದೆಲ್ಲ ಎಣ್ಣೆಲೆ ನೋಡಿ ಅರ್ಧ ಬೆಂದೋಗಿರುತ್ತೆ ಇದು. ನಾವು ಇದನ್ನು ಬೇಯಿಸೋ ಜಾಸ್ತಿ ಅವಶ್ಯಕತೆ ಇರೋಲ್ಲ, ಒಂದೇ ಒಂದು ವಿಶಿಲ್ ಮಾತ್ರ ಹಾಕಬೇಕು. ಇವಾಗ 1 ವಿಶಿಲ್ ಆದರೆ ಸಾಕು. ಇದಕ್ಕೆ ನೀರು ಎಷ್ಟು ಹಾಕ್ಬೇಕಂತ ನಾನು ನಿಮಗೆ ಹೇಳ್ತೀನಿ. ಈ ರುಚಿ ಎಲ್ಲ ನೋಡಿಕೊಂಡು ನೀವು ಖಾರ ಉಪ್ಪು ನೋಡಿಕೊಂಡು ಎಷ್ಟು ಬೇಕಂತ ಹಾಕೋಬೇಕು. ಇವಾಗ ನಾನು ಟೀ ಕುಡಿ ಲೋಟ ಇರುತ್ತಲ್ವ, 1 ಟೀ ಕುಡಿ ಲೋಟಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಮುಚ್ಚೋಣ. ಇವಾಗ ಒಂದೇ 1 ವಿಶಿಲು ನಾವು ಒಡಿಸೋಣ. ನೋಡಿ, ಇವಾಗ ವಿಶಿಲ್ ಆಗಿದೆ. ನೋಡಿ, ಈಗ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಮೇಲೆ ನಾನು ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ರೆಡಿಯಾಗಿದೆ ಪಲ್ಯ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೊಂದು ಸತಿ ಮಾಡಿ ನೀವು ಪಲ್ಯ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಮಕ್ಳಿಗೆ ಒಂಥರ ಸಾಯಂಕಾಲ ಹೊತ್ತು ಬಿಸಿ ಬಿಸಿ ಚಪಾತಿಗೋ ದೋಸೆಗೋ ಹಾಕಿಕೊಟ್ರೆ ಸಖತ್ತಾಗಿ ತಿಂತಾವು. ಇದು ತುಂಬ ಚೆನ್ನಾಗೈತಿ. ಎಲ್ಲ ತರಕಾರಿಗಳು ಹಾಕಿ ಪಲ್ಯ ಮಾಡೋದ್ರಿಂದ ಹೆಲ್ದಿಗೆ ಒಳ್ಳೆಯದು, ಹೆಲ್ದಿ ಫುಡ್ ಥರ ಇದು. ಇದು ಚೆನ್ನಾಗಿದೆ. ಇವಾಗ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ತರಕಾರಿ ಪಲ್ಯ ರೆಡಿಯಾಗಿದೆ. ಈ ತರಕಾರಿ ಪಲ್ಯ ಮಾಡೋದ್ರಿಂದ ಎಲ್ಲ ತುಂಬ ಒಳ್ಳೆಯದು, ಹೆಲ್ದಿಗೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡೈಲಿ ಒಂದು ಸತಿ ಎಲ್ಲ ಮಿಕ್ಸ್ ತರಕಾರಿ ಈ ಥರ ಬೇಯಿಸ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತೆ. ಈ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.